ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರಮ್ ದಿಯು. ಸೊ ನೆನ್ನೆ 3 ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಇವತ್ತಿನ ಉಳಿದಿರೋ ಪ್ಲೇಸಸ್ನ ವಿಸಿಟ್ ಮಾಡೋಕೆ ಹೊರಟಿದ್ದೀವಿ. ಫಸ್ಟು ಗಂಗೇಶ್ವರ ಮಹಾದೇವ್ ಟೆಂಪಲ್ ಅಂತೇಳಿ, ಸೊ ಅದನ್ನು ವಿಸಿಟ್ ಮಾಡೋಣ. ಬನ್ನಿ, ಪ್ರಯಾಣ ಶುರು ಮಾಡೋಣ. ನಾವಿವಾಗ ಗಂಗೇಶ್ವರ ಮಹಾದೇವ ಮಂದಿರಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಫೇಮಸ್ ಅಂತಂದರೆ 5 ಲಿಂಗಗಳಿದ್ದಾವೆ. ಆ 5 ಲಿಂಗಗಳನ್ನ ಪಾಂಡವರು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಆ್ಯಂಡ್ 5 ಲಿಂಗಗಳಿಗೂ ಸಮುದ್ರದ ನೀರು ಬಂದು ಬಡಿಯುತ್ತೆ. ಸೊ ಅದು ನೋಡೋದೇ ಒಂದು ವಿಸ್ಮಯ. ನೋಡಿ, ಇಲ್ಲಿ ಸಮುದ್ರ ಕಾಣಿಸ್ತಿದೆ. ಈ ಗಂಗೇಶ್ವರ ಮಹಾದೇವ್ ಮಂದಿರ ದಿಯುನಲ್ಲೇ ಫೇಮಸ್ ಪ್ಲೇಸು. ಇದು ದಿಯು ಬಸ್ ಸ್ಟಾಪ್ನಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಪಂಚಪಾಂಡವರು ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಈ ಟೆಂಪಲ್ನ ವಿಶೇಷತೆ ಏನಪ್ಪ ಅಂದರೆ, ನೋಡಿ, ಈ ಲಿಂಗಗಳಿದಾವಲ್ಲ, 5 ಲಿಂಗಗಳಿಗೂ ಸಮುದ್ರದ ನೀರು ಬಂದು ಬಡಿಯುತ್ತೆ. ಆಗ ಬಡಿದಾಗ ಅಲ್ಲಿಟ್ಟಂತಹ ಹೂವು ಹಣ್ಣು ಏನಿದೆ ನೋಡಿ, ಅದೆಲ್ಲನೂ ಸಮುದ್ರದೊಳಗಡೆ ಹೋಗುತ್ತೆ. ಸೊ ನಾವು ಬಂದಿರೋದು ಬೇಸಿಗೆ ಆಗಿರೋದ್ರಿಂದ ನೀರಿನ ಮಟ್ಟ ಕಡಿಮೆ ಇತ್ತು. ಸೊ ಅದರಿಂದ ಇಂತಹ ಒಳ್ಳೆ ದೃಶ್ಯನ ನಾವು ನೋಡೋಕ್ಕಾಗಲಿಲ್ಲ. ಬಟ್ ಆರಾಮಾಗಿ ದರ್ಶನ ಮಾಡ್ಕೊಂಡಂತೂ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ನ. ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿ ದಿಯುಗೆ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಗಂಗೇಶ್ವರ ಮಹಾದೇವ ಮಂದಿರ ನೋಡಿಕೊಂಡು ನೋಡಿ, ನಾವಿಲ್ಲಿ ಜಲಂಧರ್ ಬೀಚ್ ಅಂತ ಸಖತ್ತಾಗಿದೆ ಬೀಚ್ ಮಾತ್ರ. ಬೀಚ್ ಫುಲ್ಲು ಕ್ರೌಡ್ ಇಲ್ಲ, ಆರಾಮಾಗಿದೆ, ಒಂಥರ ಪ್ರಶಾಂತವಾಗಿದೆ. ಸೊ ಏನಂದರೆ, ನಾವು ಇಲ್ಲೊಂದು ಆಲ್ಮೋಸ್ಟ್ 1.5 ಅವರ್ ಆಯಿತು ನಾವು ಬಂದು ಇಲ್ಲಿ ಕೂತ್ಕೊಂಡು. ಬಿಸಿಲಲ್ವಾ, ಇನ್ನು ಬೇರೆ ಯಾವುದೇ ಪ್ಲೇಸಸ್ಗೆ ಹೋಗೋಕ್ಕಾಗಲಿಲ್ಲ. ಬಿಸಿಲಿರೋದ್ರಿಂದ ಚಿಂಟು ಬೇರೆ ಇದ್ದಾನಲ್ವಾ, ಸೊ ಅದರಿಂದ ಬೇರೆ ಯಾವ ಪ್ಲೇಸಸ್ಗೆ ಹೋಗೋಕ್ಕಾಗಲಿಲ್ಲ. 2 ಅವರ್ ರೆಸ್ಟ್ ಮಾಡಿ ಇಲ್ಲೇ ಹೋಗೋಣ ಅಂತೇಳಿ ಬಂದು ಇಲ್ಲೇ ಕೂತ್ಕೊಬಿಟ್ವಿ. ಮತ್ತು ಎದ್ದೇಳೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಜಲಂಧರ್ ಬೀಚ್ ನೋಡಿಕೊಂಡು ನಾವು ಕುಕ್ರಿ ಮ್ಯೂಸಿಯಂ ಅನ್ನೋ ಪ್ಲೇಸ್ಗೆ ಬಂದ್ವಿ. ಇಲ್ಲಿ ಟಿಕೆಟ್ ಪ್ರೈಸ್ ಬಂದು 100 ರೂಪೀಸ್ ಪರ್ ಪರ್ಸನ್ನು. ಬಟ್ ಆದರೆ ಇಲ್ಲಿ ಕ್ಯಾಶು ಆ್ಯಂಡ್ UPI ಅಲೋ ಮಾಡಲ್ಲ. ಜಸ್ಟ್ ನಾವು ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಟಿಕೆಟ್ ತೊಗೋಬೇಕು. ಬಟ್ ಇದು ಸ್ವಲ್ಪ ನನಗೆ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾಕಂದರೆ ಅಕಸ್ಮಾತು ಕಾರ್ಡ್ ಇಲ್ಲದೆ ಇರೋರು ಯಾರಾದರೂ ಬರಬೇಕು ಅಂದರೆ ಹೇಗೆ ಅಂತ ಅನ್ನಿಸ್ತು. ಮುಂದಿನ ದಿನಗಳಲ್ಲಿ ಕ್ಯಾಶನ್ನು ಅಕ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ನಾವಿವಾಗ INS ಕುಕ್ರಿ ಮ್ಯೂಸಿಯಮಲ್ಲಿದ್ದೀವಿ. ಸೊ INS ಕುಕ್ರಿ ಅನ್ನೋದು ಒಂದು ಯುದ್ಧ ನೌಕೆ. 1971ರಲ್ಲಿ ಪಾಕಿಸ್ತಾನ ಆ್ಯಂಡ್ ಭಾರತ ಯುದ್ಧ ಆಗುತ್ತೆ. ಸೊ ಆ ಯುದ್ಧದಲ್ಲಿ ಪಾಕಿಸ್ತಾನ ನೌಕೆಯಿಂದ ಈ ಒಂದು ನೌಕೆ ನಾಶ ಆಗಿ ಸಂಪೂರ್ಣವಾಗಿ ದಿಯುದೊಂದು ದಿಯುಗೆ ನಿಯರ್ ಇರುವಂತಹ ಒಂದು ವಾಟರ್ ಬೇಸಲ್ಲಿ ಮುಳುಗೋಗ್ಬಿಡುತ್ತೆ ಫುಲ್ಲು. ಇದು INS ಕುಕ್ರಿ ಅನ್ನೋ ಶಿಪ್ಪು. ಸೊ ಅವಾಗ 176 ಜನ ಸತ್ತೋಗ್ತಾರೆ. ಸೊ ಅದನ್ನು ರೀಕ್ರಿಯೇಟ್ ಮಾಡಿ ಅದೇ ಥರ ಈ ಶಿಪ್ಪನ್ನು ಬಿಲ್ಡ್ ಮಾಡಿದ್ದಾರೆ. ಸೇಮ್ ಅದೇ ಥರನೇ ಈಗ INS ಕುಕ್ರಿ ಯಾವ ಥರ ಇತ್ತು ನೋಡಿ, ಅದೇ ಥರನೇ ಇದನ್ನು ರೀಬಿಲ್ಡ್ ಮಾಡಿದ್ದಾರೆ. ಯಾವಾಗ ಬಿಲ್ಡ್ ಮಾಡಂದರೆ 2022 ಜನವರಿ 26ರಲ್ಲಿ ಇದನ್ನು ರೀಬಿಲ್ಡ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಪ್ಲೇಸು, ಬನ್ನಿ ನೋಡೋಣ. ಕುಕ್ರಿ ಯುದ್ಧ ನೌಕೆ F-149 ಶಿಪ್ಪು ಪಾಕಿಸ್ತಾನ ಆ್ಯಂಡ್ ಭಾರತ ಯುದ್ಧದಲ್ಲಿ ನೀರಲ್ಲಿ ಮುಳುಗೋಗುತ್ತೆ. ಆಮೇಲೆ 1985ರಲ್ಲಿ INS ಕುಕ್ರಿ P-49 ಅನ್ನೋ ಶಿಪ್ನ ಬಿಲ್ಡ್ ಮಾಡ್ತಾರೆ. ಅದು 1989ವರೆಗೂ ಕಾರ್ಯನಿರ್ವಹಿಸುತ್ತೆ. ಆಮೇಲೆ ಇದೇ ಶಿಪ್ಪನ್ನು 2022ರಲ್ಲಿ ಒಂದು ಪಾಕಿಸ್ತಾನ ಯುದ್ಧದ ಒಂದು ನೆನಪಿಗೋಸ್ಕರ ಇದನ್ನು ಮೆಮೋರಿಯಲ್ ಆಗಿ ಮಾಡ್ತಾರೆ. ನೋಡಿ, ಅವತ್ತು ಶಿಪ್ಪಲ್ಲಿ ಯಾರ್ಯಾರು ಸತ್ತರು ನೋಡಿ, ಅವ್ರದ್ದೆಲ್ಲ ನಾವು ಈ ಲಿಸ್ಟಲ್ಲಿ ನೋಡ್ಬೋದು. ಅವ್ರ ಹೆಸರನ್ನೆಲ್ಲನೂ ನೋಡ್ಬೋದು, ಅವರು ಗ್ರೇಡ್ನೆಲ್ಲ ನೋಡ್ಬೋದು. ನೋಡಿ, ಇವರೇ ಕ್ಯಾಪ್ಟನ್ ಮುಲ್ಲಾ ಅಂತ. ಅವತ್ತು ಯುದ್ಧ ನೌಕೆನ ಓಡಿಸಿದ್ದು ಇವರೇನೆ. ನೋಡಿ, ಇದು ಕಿಚನ್ ಏರಿಯಾ.
ಸೈನಿಕರು ಮಲ್ಕೊಳ್ತಾ ಇದ್ದೀವಿ ರೂಮ್ ಅನಿಸುತ್ತೆ. ಇದು ಮೆಡಿಕಲ್ ಎಮರ್ಜೆನ್ಸಿ. ಫೈನಲಿ ವಿ ಆರ್ ಔಟ್. ಓ ಇಲ್ಲಿ ಎ ಸಿ ಐತೆ. ನಿಂತ್ಕೊಂಡ್ಬಿಟ್ಟಿದ್ದೀರಾ ಇಬ್ರು? ಎ ಸಿ ಐತೆ ಅಂತ ಅವಾಗ ಇನ್ನೂ ಗಾಳಿ ಬಿಸ್ತದೆ. ಹೊರಗಡೆ ಬಂದ್ಬಿಟ್ಟು ಫುಲ್ಲು ಬಿಸಿಲಿದೆ. ವಾವ್, ನೋಡಿ ಇಲ್ಲಿಂದನೇ ಶಿಪ್ಪನ್ನು ನಡೆಸ್ತಾ ಇದ್ರು ಮುಂದೆಗೆ. ಇಲ್ಲಿ ಮೇನ್ ಕ್ಯಾಪ್ಟನ್ಸು ಒಂದು ಮೇನ್ ಸಿಬ್ಬಂದಿಗಳೇನಿರ್ತಾರೆ ನೋಡಿ, ಅವರು ಇಲ್ಲೇ ಕೂತ್ಕೋತಾ ಇದ್ರು. INS ಕುಕ್ರಿ ಮ್ಯೂಸಿಯಂ ನೋಡಿಕೊಂಡು ನೋಡಿ, INS ಕುಕ್ರಿ ಮೆಮೋರಿಯಲ್ ಹತ್ರ ಬಂದ್ರಿ. INS ಕುಕ್ರಿ ಮ್ಯೂಸಿಯಂ ಅಂದರೆ ಗೊತ್ತು, ಶಿಪ್ಪನ್ನ ಒಂದು ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡಿದರೆ. ಒಳಗಡೆ ಎಲ್ಲ ಯಾವ ಥರ ಅಂದರೆ ಶಿಪ್ಪೆಲ್ಲ ಹೇಗಿತ್ತು ಅದೆಲ್ಲ ನಮಗೆ ತೋರಿಸಿದ್ದಾರೆ. ಬಟ್ ಕುಕ್ರಿ ಮೆಮೋರಿಯಲ್ ಅಂದರೆ ಎಷ್ಟು ಜನ ಸತ್ತಿದ್ರು ನೋಡಿ, 194 ಮೆಂಬರ್ಸು. ಅವ್ರದ್ದು ಎಲ್ಲರ ಹೆಸರಲ್ಲೂ ಒಂದೊಂದು ಗಿಡಗಳನ್ನ ನೆಟ್ಟಿದ್ದಾರೆ. ಆ್ಯಂಡ್ ಇದೊಂಥರ ಒಂದು ಪಾರ್ಕ್ ಥರ ಇದೆ. ಆ್ಯಂಡ್ ಸ್ವಲ್ಪ ಒಂದು ಬೆಟ್ಟ ಇದೆ, ಚಿಕ್ಕ ಬೆಟ್ಟ ಇದೆ. ಆ ಚಿಕ್ಕ ಬೆಟ್ಟದ ಮೇಲೆ ಒಂದು ಗಾಜಿನ ಮನೆ ಇದೆ. ಅದರೊಳಗಡೆ ಒಂದು ಶಿಪ್ಪನ್ನು ಇಟ್ಟು ಆ ಗಾಜಿನ ಡೋರ್ಸ್ ಇದೆಯಲ್ಲ, ಆ ಡೋರ್ಸ್ ಮೇಲೆಲ್ಲನೂ ಅವ್ರದ್ದು 194 ಮೆಂಬರ್ಸ್ದು ನೇಮ್ಸ್ ಇದ್ದಾವೆ. ನಿಮಗೆ ನೋಡಿ ಮುಂದೆ ಈ ವಿಡಿಯೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂಥೇಳಿ ನೋಡಿ. ಮಲಗಿರೋದ್ರಿಂದ ನಾವು ಗಾಲ್ಫ್ ಕಾರ್ಟ್ ವೆಹಿಕಲ್ನ ತೊಗೊಂಡ್ವಿ. ಅದ್ರ ಕಾಸ್ಟ್ ಬಂದು 50 ರೂಪೀಸು ಪರ್ ಪರ್ಸನ್. ದೇವಸ್ಥಾನನೂ ಇದೆ. ನೀವು ದೀವ್ಗೆ ಹೋದರೆ ಈ ಪ್ಲೇಸ್ನ ಈವ್ನಿಂಗ್ ಟೈಮು ವಿಸಿಟ್ ಮಾಡಿ. ಯಾಕಂದರೆ ಇಲ್ಲಿಂದ ತುಂಬ ಚೆನ್ನಾಗಿ ಸನ್ಸೆಟ್ ಆಗುತ್ತಂತೆ. ಸೊ ತುಂಬ ಜನ ನಮ್ಗೆ ಹೇಳಿದ್ರು ಈವ್ನಿಂಗ್ ಹೋಗಿ ಪ್ಲೇಸ್ನ ವಿಸಿಟ್ ಮಾಡಿ ಅಂತ. ಬಟ್ ನಮಗೆ ಈವ್ನಿಂಗು ಟ್ರೈನ್ ಇರೋದ್ರಿಂದ, ನೈಟ್ ಟ್ರೈನ್ ಇರೋದ್ರಿಂದ, ಸೊ ನಾವು ಈವ್ನಿಂಗೇ ಬಿಡಬೇಕಾಗಿತ್ತು. ಸೊ ಅದರಿಂದ ನಾವು ಬಂದು ರಿಟರ್ನ್ ಹೋಟೆಲ್ಗೆ ಬಂದ್ವಿ. ಹೋಟೆಲಲ್ಲಿ ಆಲ್ರೆಡಿ ನಾವು ಮಾರ್ನಿಂಗೇ ಚೆಕ್ಔಟ್ ಆಗಿದ್ರಿ. ನಮ್ಮ ಲಗೇಜಸ್ ಎಲ್ಲ ಹೋಟೆಲಲ್ಲೇ ಇತ್ತು. ಸೊ ಅಲ್ಲಿ ಸ್ವಲ್ಪ ಕಾಫಿ ತೊಗೊಂಡು ಆರಾಮಾಗಿ ರೆಸ್ಟ್ ಮಾಡಿ ಬಸ್ ಸ್ಟಾಪ್ಗೆ ಬಂದ್ವಿ. ಚಿಂಟು ದಿಯೋ ಎಲ್ಲ ನೋಡಿಕೊಂಡು ಈಗ ನಾವು ವೆರಾವಲ್ ಸ್ಟೇಷನ್ಗೆ ಒಂದು AC ಬಸ್ನ ಮಾಡ್ಕೊಂಡಿದ್ದೀವಿ. ಅದು GSRTC ಅಂದರೆ ಗೌರ್ನಮೆಂಟ್ದು. ಕಾಸ್ಟ್ ಬಂದು 750 ಆಯಿತು ಇಬ್ಬರಿಂದ. ಸೊ ನಾವು ಆಗಲೇ ಅಂದರೆ ನಿನ್ನೆ ಬರಬೇಕಾದ್ರೆ ಸೋಮನಾಥಿಂದ 1500 ತೊಗೊಂಡಿದ್ರು. ಸೊ ಜಸ್ಟ್ ಡ್ರಾಪ್ಗೆ. ರಿಟರ್ನ್ ನಾವು ಇವಾಗ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು 3000 to 2500 3000 ಆಗ್ತಾಯಿತ್ತು. ಸೊ ಇದಾದರೆ ನಮ್ಗೆ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಅಂಥೇಳಿ ನಾವು ಈ ಬಸ್ನ ಚೂಸ್ ಮಾಡ್ಕೊಂಡ್ವಿ. ಓವರಾಲ್ ದಿಯು ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಆದರೆ ವಾಶ್ರೂಮ್ಸ್ ಅಂತ ಕೆಲವೊಂದು ಅಮ್ಯಾನಿಟೀಸ್ ಅಂತೂ ಕೊಟ್ಟೇ ಇಲ್ಲ ಇಲ್ಲೆಲ್ಲ.
ಆ್ಯಂಡ್ ನೀವು ಬಸ್ ಸ್ಟಾಪ್ಸು ನೋಡ್ಬೋದು, ಅಷ್ಟೊಂದೇನು ಡೆವಲಪ್ಮೆಂಟ್ ಇಲ್ಲ. ಮತ್ತು ಹೊರಗಡೆ ಫುಡ್ ಅಂತೂ ನಮಗೆ ಸಿಗೋದೇ ಇಲ್ಲ. ನಮ್ಮ ಫುಡ್ ಅಂತೂ ಸಿಗೋದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ಗುಜರಾತಿ ಫುಡ್ಡೂ ಅಷ್ಟೇ ತುಂಬ ಅಷ್ಟೊಂದು ಟೇಸ್ಟು ಇರಲ್ಲ. ನಾವು 8:30ಗೆ ವೆರಾವಲ್ ಸ್ಟೇಷನ್ನ ರೀಚ್ ಆದ್ವಿ. ಸೊ ಅಲ್ಲೆಲ್ಲ ಡಿನ್ನರೆಲ್ಲ ಮಾಡಿಕೊಂಡು 10:30ಗೆ ನಾವು ಇಲ್ಲಿ ವೆರಾವಲ್ನ ಬಿಟ್ವಿ. ಅರ್ಲಿ ಮಾರ್ನಿಂಗ್ 5:30ಗೆ ಜಾಮ್ನಗರ್ನ ರೀಚ್ ಆದ್ವಿ. ದಿ ಯು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. 3 ಡೇಸ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಟ್ರಿಪ್ಪನ್ನು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.